ಏನು ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಈಗ ತಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿ ಈ ಗ್ಯಾರಂಟಿ ಯೋಜನೆಗಳನ್ನ ದಿಕ್ಕು ತಪ್ಪಿಸಿ ಏನು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮತ ಚಲಾಯಿಸೋ ರೀತಿ ನಿಮ್ಮನ್ನು ದಿಕ್ಕು ತಪ್ಪಿಸಿದ್ರು. ಇವತ್ತಿನ ದಿನ ತಾವೆಲ್ಲರೂ ಏನು ತೊಂದರೆ ಅನುಭವಿಸ್ತಾ ಇದ್ದೀರಾ, ಆ ದಿನ ಪಂಚರತ್ನ ಯೋಜನೆ ನಮ್ಮ ಕುಮಾರಣ್ಣ ತುಂಬ ಏನು ನಮ್ಮ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಬೇಕು, ನೀವು ಈ ದಿನ ತಿಂಗಳಾಗೋದ್ರೊಳಗಡೆ ಸರ್ಕಾರ ಇನ್ನೂ 2000 ಅನುದಾನ ಬಂದಿಲ್ಲ ಅಂತ ಕಾಯೋ ರೀತಿ ಆಯಿತು. ಬೇರೆಯವ್ರ ಮುಂದೆ ನೀವೆಲ್ಲ ಕೈ ಚಾಚೋ ರೀತಿ ಆಯಿತು. ಅದೇ ನಮ್ಮ ಕುಮಾರಣ್ಣ ಸರ್ಕಾರ ಬಂದಿದ್ರೆ ನಿಮ್ಮನ್ನೆಲ್ಲ ಸ್ವಾವಲಂಬಿಯಾಗಿ ದುಡಿಯೋಂಗೆ ಮಾಡ್ತಾಯಿದ್ರು. ನೀವು 10 ಜನಕ್ಕೆ ನೀವು ಕೆಲಸ ಕೊಡೋ ಥರ ಉದ್ದಿಮೆಗಳನ್ನ ಪ್ರಾರಂಭಿಸಬೇಕು, ಸಣ್ಣ ಕೈಗಾರಿಕೆಗಳು ನಮ್ಮ ಹೆಣ್ಮಕ್ಳಿಗೆ ಮಾಡಿಕೊಡ್ಬೇಕಂತ ತುಂಬ ಪಂಚರತ್ನ ಯೋಜನೆಯಲ್ಲಿ ಒಂದು ಅಣ್ಣ ತುಂಬ ಆಸೆ ಇಟ್ಟಿದ್ರು. ಆದರೆ ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ನಾವೆಲ್ಲರೂ ದಿಕ್ಕು ತಪ್ಪೋದ್ರಿ. ಆದರೆ ಮುಂದಿನ ದಿನಗಳಲ್ಲಿ ಈ ಥರ ತೊಂದರೆ ನೀವೆಲ್ಲರೂ ಯೋಚನೆ ಮಾಡಿ ಮತ ಚಲಾಯಿಸಿ, ಜನತಾ ಪಕ್ಷಕ್ಕೆ ನೀವೆಲ್ಲರೂ ಸಹಕರಿಸಿ. ಅದೇ ರೀತಿ ದೇವೇಗೌಡ ಅಪ್ಪಾಜಿ ಆಗ್ಬೋದು, ನಮ್ಮ ಕುಮಾರಣ್ಣ ಆಗ್ಬೋದು, ಕೆಲವೇ ತಿಂಗಳ ಆಡಳಿತ ಅವ್ರಿಗೆ ಸಿಕ್ಕಿರೋ ಸಮಯದಲ್ಲಿ ಅತಿ ಹೆಚ್ಚು ಯಾರೂ ಮಾಡದೇ ಇರೋ ಥರ ಏನು ರೈತರ ಸಾಲ ಮನ್ನಾ ಮಾಡೋದು, 28,000 ಕೋಟಿನ ರೈತರ ಸಾಲ ಮನ್ನಾ ಮಾಡಿದ್ರು. ಬೇರೆ ಯಾವುದೇ ಪಕ್ಷದವ್ರು ಮಾಡಲಿಲ್ಲ. ಇದೇ ದೇವೇಗೌಡ ಅಪ್ಪಾಜಿ ಅವರು ನಮ್ಮ ಏನು ಹೆಣ್ಮಕ್ಕಳಿಗೆ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ತಂದುಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ 33% ಮೀಸಲಾತಿ ತರಬೇಕು ಅನ್ನೋ ಕನಸಿತ್ತು. ಅದು ಇವತ್ತಿನ ದಿನ ಮೋದಿಜಿಯವರು ಸಾಕಾರಗೊಳಿಸಿದ್ದಾರೆ. ಇದಕ್ಕೆಲ್ಲ ನಾವು ಹೆಣ್ಮಕ್ಳು ಆಭಾರಿ ಆಗಿರಬೇಕು. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನಮಗೆ ನಮ್ಮ ಜನತಾ ಪರಿವಾರನ ಆಶೀರ್ವದಿಸಬೇಕು. ಮತ್ತು ಅದೇ ರೀತಿ ನಮ್ಮ ಸೋದರ ನಿಖಿಲ್ ಅವರು ಏನು ಕುಮಾರಣ್ಣನ ಹೆಗಲ ಮೇಲಿರೋ ಭಾರನ ಅವರು ಹೊತ್ತು ಇಡೀ ರಾಜ್ಯ ಸುತ್ತಾಡ್ತಾ ಇದ್ದಾರೆ, ಪಕ್ಷನ ಬಲಪಡಿಸಬೇಕು ಅಂತ ಹೊರಟಿದ್ದಾರೆ. ಇವತ್ತಿನ ದಿವಸ ನಮ್ಮ ಕಲಬುರ್ಗಿ ನಾಯಕರು ನಮ್ಮ ಬಾಲರಾಜ್ ಆಗ್ಬೋದು, ಕೃಷ್ಣಾರೆಡ್ಡಿ ಅಣ್ಣ ಆಗ್ಬೋದು, ಚೌಹಾಣ್ ಅಣ್ಣ ಆಗ್ಬೋದು, ಎಲ್ಲರೂ ಇವತ್ತು ಮತ್ತು ನಮ್ಮ ಸೋದರಿ ನಮ್ಮ ಸ್ನೇಹಿತೆ ಮಹೇಶ್ವರಿ ವಾಲಿ ಅಕ್ಕ ಅವರಾಗ್ಬೋದು, ಇವರೆಲ್ಲರೂ ಇವತ್ತು ಕೈ ಜೋಡಿಸಿ ನಿಖಿಲ್ ಕೈ ಬಲಪಡಿಸಕ್ಕೆ ಹೊರಟಿದ್ದಾರೆ. ನೀವು ಎಲ್ಲರೂ ಸಹಕರಿಸಬೇಕು ಅಂತ ಇವತ್ತಿನ ದಿವಸ ಕೋರ್ಕೊಳ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.